ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಎಲ್ಲರಿಗೂ ಈ 2026 ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಈ ಸೇಫ್ IVF ಸೆಂಟರ್ ಇಂದ ಈಗ 2-3 ವಾರಗಳಿಂದ ಈ ಆಂಟ್ರಲ್ ಫಾಲಿಕಲ್ ಕೌಂಟ್ ಅಥವಾ ಈ ಒವೇರಿಯನ್ ರಿಸರ್ವ್ ಟೆಸ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಈ ಕಳೆದ ಇದರಲ್ಲಿ ನಾವು ನಿಮ್ಗೆ AMH ಬಗ್ಗೆ ಮಾಹಿತಿ ಕೊಟ್ಟಿದ್ದುಂಟು. ಸೊ ಈ ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟ್ ಬೇಕಾಗಿರೋಂಥದ್ದು ಏನಂದ್ರೆ ಈ ಆಂಟ್ರಲ್ ಫಾಲಿಕಲ್ ಕೌಂಟ್ ಅನ್ನೋದು ಒಂದು ನೆಕ್ಸ್ಟ್ ಮಾಡೋಂಥದ್ದು ಒವೇರಿಯನ್ ರಿಸರ್ವ್ ಟೆಸ್ಟ್. ಈಗ ಒವೇರಿಯನ್ ರಿಸರ್ವ್ ಟೆಸ್ಟ್ ಅಂತಂದ್ರೆ ಈ ಮೊಟ್ಟೆಗಳು ಎಷ್ಟಿದೆ, ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅನ್ನೋದಕ್ಕೆ ಸಾಕಷ್ಟು ಬ್ಲಡ್ ಟೆಸ್ಟ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಅದರಲ್ಲಿ ಪ್ರಮುಖವಾದದ್ದು AMH ಒಂದು. AMH ವ್ಯಾಲ್ಯೂಸ್ ನೋಡ್ಕೊಂಡು ಅದನ್ನ ಟ್ರಾನ್ಸ್ವೆಜನಲ್ ಅಲ್ಟ್ರಾಸೌಂಡ್ ಅಲ್ಲಿ ಕೋರಿಲೇಟ್ ಆಗ್ಬೇಕು. ಆ ತರದ್ನ ಕೋರಿಲೇಷನ್, ಡೈರೆಕ್ಟ್ ಕೋರಿಲೇಷನ್ ಇರೋಂಥದ್ದು ಏಕೈಕ ಟೆಸ್ಟ್ ಅಂತಂದ್ರೆ ಈ ಆಂಟ್ರಲ್ ಫಾಲಿಕಲ್ ಕೌಂಟ್. ಏನಪ್ಪಾ ಇದು AFC ಹೇಗೆ ಮಾಡ್ತಾರೆ ಅಂತಂದ್ರೆ, ಈ ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಮೆಜರ್ ಮಾಡೋದು ಅಲ್ಟ್ರಾಸೌಂಡ್ ಮುಖಾಂತರ. ಅಲ್ಟ್ರಾಸೌಂಡ್ ಅಲ್ಲಿ ಎಸ್ಪೆಷಲಿ ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಮುಖಾಂತರ ಮೆಜರ್ ಮಾಡೋಂಥದ್ದು. ಎಷ್ಟು ಡೈಮೆನ್ಷನ್ಸ್ ನ ಮೆಜರ್ ಮಾಡ್ತಾರೆ? ಎನಿ ಫಾಲಿಕಲ್ ಬಿಟ್ವೀನ್ 2 to 10 millimeters ನ ಮೆಜರ್ ಮಾಡ್ತೀವಿ. ಯಾಕೆ ಮೆಜರ್ ಮಾಡ್ತೀವಿ ಸರ್ ಇದನ್ನ 2 to 10 millimeters ಯಾಕೆ ಅಂತ ನೀವು ಕೇಳಬಹುದು. ಸೊ ಈ ಯಾಕೆ 2 to 10 millimeters ಅಂತ ತಿಳ್ಕೊಳಕ್ಕೆ ಒಂದು ಈ ಮೊಟ್ಟೆಗಳು ಹೇಗೆ ಬೆಳೆಯುತ್ತೆ ಫಾಲಿಕಲ್ಸ್ ಅನ್ನೋದು ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಈ ಫಾಲಿಕಲ್ಸ್ ಏನಾಗಿರುತ್ತೆ, ಈ ಓವರೀಸ್ ಅಲ್ಲಿ ಇರುತ್ತಲ್ಲ, ಅದು ಫಸ್ಟ್ ಗೊನಾಡೋಟ್ರೋಫಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಅಂದ್ರೆ ಈ ಪ್ರೈಮಾರ್ಡಿಯಲ್ ಫಾಲಿಕಲ್ಸ್ ಅಂತ ಏನಿರುತ್ತೆ, ಗೊನಾಡೋಟ್ರೋಫಿನ್ಸ್ ಇರ್ಲಿ ಬಿಡ್ಲಿ, ಅದು ಆರಾಮಾಗಿ ಇಂಡಿಪೆಂಡೆಂಟ್ ಆಗಿ ಬೆಳ್ಕಂತ ಹೋಗುತ್ತೆ. ಅದು ಲೆಸ್ ದೆನ್ 0.5 millimeters ಇರುತ್ತೆ. ಅದನ್ನ ಸ್ಕ್ಯಾನಿಂಗ್ ಅಲ್ಲಿ ಮೆಜರ್ ಮಾಡಕ್ ಆಗೋದಿಲ್ಲ. ಈ 0.5 millimeters ಇಂದ 2 millimeters ತನಕ ಅಂದ್ರೆ ಪ್ರೈಮಾರ್ಡಿಯಲ್ ಫಾಲಿಕಲ್ಸ್ ಇಂದ ಈ ಪ್ರೈಮರಿ ಫಾಲಿಕಲ್ಸ್ ತನಕ ಅಂತ ಏನ್ ಹೇಳ್ತೀವಿ, ಇದು ಗೊನಾಡೋಟ್ರೋಪಿಕ್ ರೆಸ್ಪಾನ್ಸಿವ್ ಅಂತ ಹೇಳ್ತೀವಿ. ಅಂದ್ರೆ ಗೊನಾಡೋಟ್ರೋಫಿನ್ಸ್ ಏರಿಳಿತಕ್ಕೆ ಇದು ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ ಅಂತ ಹೇಳಿ. ಈ ರೆಸ್ಪಾನ್ಸ್ ಇಂದನೇ ಅದು ಈ ಪರ್ಟಿಕ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಕಮಿಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಇಂಥ ಮೊಟ್ಟೆಗಳು ಬೆಳಿಬೇಕು ಅನ್ನೋದಕ್ಕೆ ಗೊನಾಡೋಟ್ರೋಪಿನ್ ರೆಸ್ಪಾನ್ಸಿವ್ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಅದು 0.5 ಇಂದ 2 millimeters ತನಕ ಇರುತ್ತೆ. ಈ 2 millimeter ಆದ್ಮೇಲೆ ಇದೆಯಲ್ಲ, ಈ ಮೊಟ್ಟೆಗಳು ಈಸ್ ಕಾಲ್ಡ್ ಎಸ್ ಗೊನಾಡೋಟ್ರೋಫಿ ಡಿಪೆಂಡೆಂಟ್ ಗ್ರೋತ್. ಅಂದ್ರೆ ಗೊನಾಡೋಟ್ರೋಫಿನ್ಸ್ ಇದ್ರೇನೆ ಅದು ಬೆಳೆಯೋದು. ಇಲ್ಲ ಅಂತಂದ್ರೆ ಗೊನಾಡೋಟ್ರೋಫಿನ್ಸ್ ಇಲ್ಲ ಅಂತಂದ್ರೆ ಅದು ಬೆಳೆಯಕ್ ಆಗೋದಿಲ್ಲ. ಹಾಗಾಗಿ ನಾವು ಈ 2ರಿಂದ 10 millimeter ತನಕ ಏನೇನು ಮೊಟ್ಟೆಗಳಿದೆ ಅದು ದೇ ಆರ್ ಗೊನಾಡೋಟ್ರೋಫಿಕ್ ಡಿಪೆಂಡೆಂಟ್ ಫಾಲಿಕಲ್ಸ್. ಅದನ್ನು ಮಾತ್ರ ಮೆಜರ್ ಮಾಡ್ತೀವಿ. ಸೊ ದಟ್ ಗಿವ್ಸ್ ಕರೆಕ್ಟ್ ವ್ಯಾಲ್ಯೂ ಆಫ್ ಆಂಟ್ರಲ್ ಫಾಲಿಕಲ್ ಕೌಂಟ್. ಸೊ ಹಾಗಾಗಿ ಗೊನಾಡೋಟ್ರೋಫಿಕ್ಸ್ ಯಾವ್ದಾವ್ದು ಡಿಪೆಂಡೆಂಟ್ ಆಗಿದೆ ಅಂತ ಮೆಜರ್ ಮಾಡ್ಕೊಂಡ್ರೆ ನಾವು ಯಾವ್ದು ಅಂತ ಯಾವಾಗ ಯಾವ ಮೊಟ್ಟೆಗಳು ಬೆಳೆಯುತ್ತೆ ಅಂತ ನಿಮಗೆ ನಿರ್ದಿಷ್ಟವಾಗಿ ಹೇಳ್ಬೋದು. ಸೊ ನಿಮಗೆ ಇವಾಗ ಗೊತ್ತಾಯ್ತು ನಾವು ಯಾಕೆ 2ರಿಂದ 10 millimeter ಅಂತ ತಗೊಂತೀವಿ ಅಂತ. ಅದಾದ ನಂತರ ಟ್ರಾನ್ಸ್ವಜನಲ್ ಅಲ್ಟ್ರಾಸೌಂಡ್ ಅಲ್ಲಿ 2 ovaries ನ ಮೆಜರ್ ಮಾಡ್ತೀವಿ. 2 ovaries ನ ಮೆಜರ್ ಮಾಡಿ ಮಿನಿಮಮ್ 10ರಿಂದ 20 ಮೊಟ್ಟೆಗಳಿರ್ಬೇಕು 2 ovaries ನ ಸೇರಿ. ಆಯ್ತಪ್ಪ, 10ಕ್ಕಿಂತ ಕೆಳಗಿದ್ರೇನು 10ರಿಂದ ಮೇಲಿದ್ರೇನು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಈ ಪ್ರಶ್ನೆಗಳು. ಸೊ ಈ ಏನಕ್ಕೆ ಮಾಡ್ತಾ ಇದೀವಿ ಇದು ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂತಂದ್ರೆ, ನಿಮ್ಮ ಈ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ಗೆ ಸಹಾಯ ಆಗೋಂಥದ್ದು ಎಷ್ಟು ಮೊಟ್ಟೆಗಳಿವೆ ಅಂತದ್ದು ಒಂದು ತಿಳ್ಕೊಳಕ್ಕೆ. ಎರಡನೇದೇನು, ನಿಮ್ಮ ಉಳಿದಿರೋ ಪೂಲಲ್ಲಿ ಎಷ್ಟು ಇರಬಹುದು ಅಂತ ಒಂದು ಅಂದಾಜು ಸಿಗುತ್ತೆ. ಸೊ ಹಾಗಾಗಿ ಈ ಅಕಸ್ಮಾತ್ ನೀವು IVF ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ಫರ್ಟಿಲಿಟಿ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಗೊನಾಡೋಟ್ರೋಫಿನ್ಸ್ ಕೊಡಬೇಕು ಅನ್ನೋದು ನಿರ್ಧಾರ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎರಡನೇದೇನು, ಎಷ್ಟು ಉಳಿದಿರಬಹುದು ಅಂತ ಗೊತ್ತಾದ್ರೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ನಿಮ್ಗೆ ಅನ್ನೋದು ನಿರ್ದಿಷ್ಟವಾಗಿ ಹೇಳ್ಬೋದು. ಹಾಗಾಗಿ ಇದು 2 ನಿರ್ದಿಷ್ಟವಾಗಿ ತಿಳಿಸುತ್ತೆ ಆಂಟ್ರಲ್ ಫಾಲಿಕಲ್ ಕೌಂಟ್. ಅದಾದ ನಂತರ ಈ ಸರ್ 10ರಿಂದ ಕೆಳಗಿದ್ರೇನು ಮೊಟ್ಟೆಗಳು ಮಕ್ಕಳೇ ಆಗೋದಿಲ್ವಾ ಅಂತ, ಇಲ್ಲ ಹಾಗಲ್ಲ. ಅದು 10ಕ್ಕಿಂತ ಕೆಳಗಿದ್ರೆ ಪ್ರಾಬಬ್ಲಿ ನಿಮ್ ನಂಬರ್ಸ್ ಬೇಗ ಕಡಿಮೆ ಆಗ್ತಾ ಇದೆ. ರಿಕ್ವೈರ್ಡ್ ಪೂಲ್ ಆಫ್ ಎಗ್ಸ್ ಇನ್ ದ ಪೂಲ್, ಅಂದ್ರೆ ನಾನು ಹೇಳಿದ್ನಲ್ಲ ಗೊನಾಡೋಟ್ರೋಪಿಕ್ ರೆಸ್ಪಾನ್ಸಿವ್ ಪೂಲ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಗೊನಾಡೋಟ್ರೋಪಿ ಇಂಡಿಪೆಂಡೆಂಟ್ ಪೂಲ್ ಅಲ್ಲೂ ಕೂಡ ಕಡಿಮೆ ಆಗ್ತಿರ್ಬೋದು. ನಿಮ್ಮ ಪೂಲ್ ಆಫ್ ಮೊಟ್ಟೆಗಳು ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ನಿಮ್ಗೆ
ಬೇಗ ಅಡ್ವಾನ್ಸ್ಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕೊಡಬೇಕು ಅನ್ನೋದು ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಕಸ್ಮಾತ್ ಜಾಸ್ತಿ ಇತ್ತು ಅಂತಂದ್ರೆ ಏನು AFC ಅಂತಂದ್ರೆ, ನಾವು ಕೊಡೋ ಗೊಂನಾಟ್ರೋಪಿನ್ಸ್ಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತೀರಿ ಅಥವಾ ಮೊಟ್ಟೆಗಳು ಜಾಸ್ತಿ ಸಿಗುತ್ತೆ. ಹೈಪರ್ ರೆಸ್ಪಾನ್ಸಿವ್ನೆಸ್ ಅಂತಂದ್ರೆ, ಈಗ ನಾವು IVF ಅಲ್ಲಿ ಮಾಡಬೇಕಾದ್ರೆ ಒಂದು ಒವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ OHSS ಅಂತ ಒಂದು ಡ್ರೆಡೆಡ್ ಕಾಂಪ್ಲಿಕೇಶನ್ ಆಗತ್ತೆ. ಅದು ಆಗ್ಬಾರ್ದು ಅಂತಾನೆ ನಾವು ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡೋದು. ಅದನ್ನ ನಾನು ಮೊದಲಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ OHSS ಅಂದ್ರೆ ಏನು ಅಂತ. ಹಾಗಾಗಿ AFC ಜಾಸ್ತಿ ಇದ್ರೆ ನಮಗೆ ಅದ್ರದ್ದು ಭಯ ಇರುತ್ತೆ. ನಾವು ನಿಮ್ಗೆ ಎಷ್ಟು ರೆಸ್ಪಾನ್ಸ್, ಯಾವ ಡೋಸ್ ಕೊಡಬೇಕು ಅಂತ ಸೂಕ್ತವಾಗಿ ನಿರ್ಧಾರ ಮಾಡೋದು ಇದೆ ಈ ಆಂಟ್ರಲ್ ಫಾಲಿಕಲ್ ಕೌಂಟ್ಸ್. ಸೊ ಹಾಗಾಗಿ ಮೊಟ್ಟೆಗಳು ಕಡಿಮೆ ಇರಲಿ ಜಾಸ್ತಿ ಇರಲಿ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ, ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಇದೆ. ದಯವಿಟ್ಟು ಎಲ್ಲರೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಬಂದು ಸಂಪರ್ಕಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಜೈ ಹಿಂದ್.